100 ವರ್ಷ ಭೂಮಂಡಲದೊಳಗಿದ್ರೂ ಒಂದು ಮನೆ ಕಟ್ಟಕ್ಕಾಗವಲ್ದು. ಎಷ್ಟು ಬಡತನ ಕೊಟ್ಟ ದೇವರು, ಎಷ್ಟು ನಮಗೆ ದುಃಖ ಕೊಡಾಕತ್ಯಾನ, ಕಷ್ಟ ಕೊಡಾಕತ್ಯಾನ ಅಂತ ನಿಮಗೊಂದು ಥರದ ಕಷ್ಟ. ಅವಾಗೇನು ಅನ್ನಿಸ್ತದ, ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಈ ಸಂಸಾರ ಮಡದಿ ಮಕ್ಕಳು ಕಟ್ಟಿಕೊಂಡು ಇದನ್ನು ಮಾಡೋದಕ್ಕಿಂತ ಸುಮ್ಮ ಸ್ವಾಮಿ ಆಗಿಬಿಟ್ಟಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ಒಮ್ಮೊಮ್ಮೆ ಅನ್ನಿಸ್ತದೆ. ಮತ್ತು ಅದು ಯಾವಾಗ ಅನ್ನಿಸ್ತದಂದ್ರೆ ಚಲೋ ಇದ್ದಾಗ ಅನಿಸೋದಿಲ್ಲ, ಕಟ್ಕೊಂಡ ಬಳಿಕ ತ್ರಾಸಾದ ಬಳಿಕ ಅನ್ನಿಸ್ತದದು, ಮೊದಲು ಅನಿಸೋದಿಲ್ಲ. ಈಗ ನಮಗೊಂದು ಥರದ ಕಷ್ಟ ಏನು, ಒಳಗಿರ್ತದೆ, ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲರಿಗೆ ದೊಡ್ಡ ದೊಡ್ಡ ಮಠ ಸಿಕ್ಕವು. ನಾ ಹಗಲಿ ರಾತ್ರಿ ವಿಚಾರ ಮಾಡಿದ್ರು ಬರೀ ನಂದು ಕುತ್ತಿಗೆ ಮಠ ನಮಗ್ಯಾಕೆ ಸಿಗಲಿಲ್ಲ ಅಂತ ಕೆಲವರಿಗೆ ಇರ್ತದ ಕೊರಗ. ಇದು ದುಃಖ ಅಲ್ಲೇನು, ಕಷ್ಟ ಅಲ್ಲೇನು, ಆದ್ರೆ ನಿಮ್ಮದು ಗೊತ್ತಾಗ್ತದ, ಸ್ವಾಮಿಗಳದು ಗೊತ್ತಾಗೋದಿಲ್ಲ. ಅದು ಒಟ್ಟು ಸೂಕ್ಷ್ಮ ಇರ್ತದೆ. ಹೀಗೆ ಹೇಳುವ ಉದ್ದೇಶ, ಎಲ್ಲರಿಗೂ ದುಃಖ ಇರುದ, ಒಂದಿಲ್ಲ ಒಂದು ಕಷ್ಟ ನಷ್ಟಗಳು ಬರುದ. ಅದಕ್ಕೆ ಅವುಗಳ ಜೊತೆಗೆ ಬದುಕೋದನ್ನು ರೂಢಿಸಿಕೊಳ್ಳಬೇಕು ಹೊರತು ಆದ್ರೆ ಹಿಮ್ಮುಖ ಆಗಬಾರದು, ಭಯಪಟ್ಟು ಕಾಲ ಕಿತ್ತು ಓಡಬಾರದು, ಭಾಳ ತಲೆಗೆ ಹಾಕ್ಕೊಂಡು ತಲೆ ಕೆಡಿಸಿಕೊಳ್ಳಬಾರದು. ಒಬ್ಬ ಜೀವನದೊಳಗೆ ಭಾಳ ಕಷ್ಟಗಳನ್ನು ಅನುಭವಿಸಿದ, ದುಃಖ ದುಮ್ಮಾನಗಳನ್ನು ಅನುಭವಿಸಿದ. ಕೊನೆಗೆ ಅವನಿಗೆ ಹಿಂಗೆ ಅನಿಸಿತಲ್ಲಪ್ಪ, ಎಷ್ಟಂತ ಕಷ್ಟಗಳನ್ನು ಅನುಭವಿಸೋದು ಮ್ಯಾಲ ಇಂದೊಂದು ಕಷ್ಟ ಬೇರೆ, ನಾಳಿಗೊಂದು ಬೇರೆ, ನಾಡಿದ್ದೊಂದು ಬೇರೆ, ಎಷ್ಟರೇ ಇದ್ದವು ಕಷ್ಟಗಳು ಅಂತ ತಿಳ್ಕೊಂಡು ತಾಪಾಯಿತು. ಜೀವನದ ಮ್ಯಾಲ ಜಿಗುಪ್ಸೆ ಬಂತು. ಕೊನೆಗೆ ನಿರ್ಣಯ ಮಾಡಿದ, ಎಂದರೆ ಒಂದು ದಿವಸ ಹೋಗೋದದ, ಅದಕ್ಕೆ ಮತ್ತು ಹೋಗೋದ ಸತ್ಯದ ಅಂದ ಬಳಿಕ ಯಾಕೆ ಕಷ್ಟಗಳನ್ನು ಅನುಭವಿಸಬೇಕು, ಸಾಕಿನ್ನ ಜೀವನ ಅಂತ ತಿಳ್ಕೊಂಡು ಏನು ಮಾಡಿದ, ಸಾಯ್ಬೇಕಂತ ಹೊರಟಿದ್ದ. ಊರ ಹೊರಗೊಂದು ಬಾವಿ ಇತ್ತು, ಬಾವಿಯೊಳಗೆ ಬಿದ್ದು ಸಾಯ್ಬೇಕಂತ, ಪ್ರಾಣ ಕಳ್ಕೋಬೇಕಂತ ಹೊರಟಿದ್ದ. ಹೋಗುವಾಗ ಅದ ಬಾವಿಯೊಳಗೆ ಒಬ್ಬ ಸ್ನಾನ ಮಾಡಿಕೊಂಡು ಮರಳಿ ಮನೆ ಕಡೆಗೆ ಬರುತ್ತಿದ್ದ. ಎದುರಿಗೆ ಇವ ಅವಸರಲ್ಲೇ ಹೋಗುತ್ತಿದ್ದಲ್ಲ. ಹೋಗುವುದನ್ನು ನೋಡಿ ಎದುರಿನವನಿಗೆ ಭಯ ಬಂದು ಅವ ಪ್ರಶ್ನೆ ಮಾಡಿದ, ಅಲ್ಲೋ ಇಷ್ಟು ಅವಸರಲ್ಲೇ ಹೊರಟಿದೆಲ್ಲ, ಎದಕ್ಕೆ ಹೊರಟಿದಿ ಅಂತ ಕೇಳಿದ. ಅಂದ್ರೆ ಮುಖದೊಳಗೆ ನಗು ಇರಲಿಲ್ಲ, ಪ್ರಸನ್ನತೆಯ ಭಾವ ಇರಲಿಲ್ಲ. ಅದಕ್ಕೆ ಇವನ ಮುಖದೊಳಗಿರತಕ್ಕಂಥ ದುಃಖದ ಛಾಯೆಯನ್ನು ಗುರುತಿಸಿ ಕೇಳಿದ, ಇಷ್ಟ ಅವಸರಲ್ಲೇ ಹೊರಟಿದೆ ಅಂದರೆ ಎದ್ರ ಸಲುವಾಗಿ ಹೊರಟಿದಿ ಅಂತ ಕೇಳಿದ. ಇವ ಅಂದ, ಏನು ಮಾಡೋದು, ಜೀವನದೊಳಗೆ ಯಾರಿಗೂ ಬರಲಾರದಷ್ಟು ಕಷ್ಟಗಳು ನನಗೆ ಬಂದಾವು, ದುಃಖ ದುಮ್ಮಾನಗಳು ಬಂದಾವು. ಅದಕ್ಕೆ ನನ್ನ ಕಡೆಯಿಂದ ಅವುಗಳನ್ನು ಎದುರಿಸಿ ಬದುಕುವಂಥ ಶಕ್ತಿ ಸಾಮರ್ಥ್ಯ ಇಲ್ಲ. ಅದಕ್ಕೆ ನೀನು ಯಾವ ಬಾವಿಯ ದಿಕ್ಕಿನಿಂದ ಬಂದಿದೆಲ್ಲ ಅದ ಬಾವಿಯೊಳಗೆ ಬಿದ್ದು ಪ್ರಾಣ ಕಳ್ಕೋಬೇಕಂತ ಹೊರಟೀನಿ, ನನಗೇನು ಇನ್ನು ಇರಾಕ ಮನಸ್ಸಿಲ್ಲ ಈ ಜಗತ್ತಿನೊಳಗಂತ ಹೇಳಿದ. ಆವಾಗ ಬಾವಿಯೊಳಗೆ ಸ್ನಾನ ಮಾಡಿ ಎದುರಿಗೆ ಬರಾಕತ್ತಿದ್ದಲ್ಲ, ಅವ ಜ್ಞಾನಿ ಇದ್ದ, ಅನುಭಾವಿ ಇದ್ದ. ಅವ ಹೇಳಿದ, ಅಲ್ಲೋ ಕಷ್ಟ ನಷ್ಟಗಳು ಇರುವುದಪ್ಪ. ತಲೆ ಅಂದ ಬಳಿಕ ಒಂದೇ ಥರದ ಕೂದಲು ಇರುವುದಿಲ್ಲ. ತಲೆ ಅಂದ ಬಳಿಕ ಕಪ್ಪ ಬಿಳಿ, ಜಗತ್ತಿನೊಳಗೆ ಜನ ಅದರ ಅಂದ ಬಳಿಕ ಒಂದೇ ಥರ ಇರುವುದಿಲ್ಲ. ಕೆಲವರು ಕಪ್ಪಿರುತ್ತಾರೆ, ಇನ್ನು ಕೆಲವರು ಕೆಂಪಿರುತ್ತಾರೆ, ಕೆಲವರು ಎತ್ತರ ಇರ್ತಾರೆ, ಇನ್ನು ಕೆಲವರು ಗಿಡ್ರು ಇರ್ತಾರೆ. ಹಿಂಗೆ ಏರು ಪೇರು ಹೆಚ್ಚ ಕಡಿಮೆ ಎಲ್ಲ ಇರೋದು ಜೀವನದೊಳಗೆ. ಯಾರಿಗೆಲ್ಲ ಹೇಳು ಕಷ್ಟ,
ಎಲ್ಲರಿಗೂ ಬರ್ತಾವ. ಬಂದ ಬಳಿಕ ಕಾಯಂ ಇರೋದಿಲ್ಲ ಕಷ್ಟ. ಆ ಬಳಿಕ ಮತ್ತು ಒಂದು ದಿವಸ ಸುಖ ಬರುತ್ತದೆ. ಎಷ್ಟು ಚಲೋ ಮಾತು ಹೇಳಿದ. ಕಾಯಂ ಕಷ್ಟನ ಬರೋದಿಲ್ಲ, ಕಷ್ಟ ಆದ ಬಳಿಕ ಮತ್ತು ಸುಖ ಬರ್ತದೆ, ಮತ್ತು ಸುಖನೂ ಇರ್ತದಂತಿಲ್ಲ. ಸುಖ ಆದ ಬಳಿಕ ಮತ್ತೊಮ್ಮೆ ಕಷ್ಟ ಬರ್ತಿರ್ತಾವು. ಸುಖ ನೀಚ ದುಃಖ ನೀಚ ಚಕ್ರವತ್ ಪರಿವರ್ತಂತೆ. ಎಷ್ಟು ಚಲೋ ಬರ್ದಾರ. ಸುಖ ದುಃಖ ಅನ್ನೋದು ಚಕ್ರ ಇದ್ದಂಗೆ. ಬಂಡಿಗಾಲಿ ನೋಡ್ರಿಲ್ಲ ಹೆಂಗೆ ತಿರುಗುತ್ತದೆ. ಮ್ಯಾಲಿದ್ದಿದ್ದು ಕೆಳಗಿದ್ದಿದ್ದು ಮ್ಯಾಲ ಬರ್ತದಲ್ಲ, ಹಾಗೆ ಒಮ್ಮೆ ಸುಖದ ಜೀವನ ಬರ್ತದೆ, ಒಮ್ಮೆ ದುಃಖದ ಜೀವನ ಬರ್ತದೆ, ಒಮ್ಮೆ ನಲಿವಿನ ಬದುಕ, ಒಮ್ಮೆ ಸೋಲಿನ ಬದುಕ. ಇವೆಲ್ಲ ಇರೋದ ಜೀವನದೊಳಗೆ. ಯಾರಿಗೆಲ್ಲ ಹೇಳೋ ಕಷ್ಟ ನಿನಗೆ ಅಷ್ಟ ಅದಾವಂತ ತಿಳ್ಕೋಬೇಡ. ದೇವಾನು ದೇವತೆಗಳಿಗೆ ಸಹಿತ ಕಷ್ಟ ಬಿಟ್ಟಿಲ್ಲ ಅಂದ. ಇವನಿಗೆ ಆಶ್ಚರ್ಯ ಆಯಿತು. ನಾನು ಮನುಷ್ಯರಿಗೆ ಅಷ್ಟ ಅದಾವಂತ ಮಾಡಿದ್ದೆ, ಮತ್ತು ದೇವಾನು ದೇವತೆಗಳಿಗೆ ಅವು ಹೇಗಿರ್ತಾವೆ ಕಷ್ಟ ಅಂತ ಪ್ರಶ್ನೆ ಮಾಡಿದ. ಆ ಜ್ಞಾನಿ ಮನುಷ್ಯ ಹೇಳಿದ, ಹಾಗಾದ್ರೆ ನೀ ತಿಳ್ಕೊಬೇಕಾಗಿತ್ತಂದ್ರೆ ಮೊದಲ ಗಣಪತಿ ಬಳಿ ಹೋಗಿ ಯಾರಿಗೆ ಜಗದ ವಿಘ್ನ ನಿವಾರಕ ವಿಘ್ನೇಶ್ವರ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ, ಅಂತಹ ವಿನಾಯಕ ಗಜಮುಖನನ್ನು ಹೋಗಿ ಕೇಳು ಒಂದಿಷ್ಟು, ಆವಾಗ ನಿನಗೆ ಗೊತ್ತಾಗ್ತದಂತ ಆ ವ್ಯಕ್ತಿ ಹೇಳಿದ. ನೋಡ್ಯಾರ ನೋಡ್ಬೇಕು, ಕೇಳ್ಯಾರ ಕೇಳ್ಬೇಕು, ದೇವ್ರಿಗೆ ಹೆಂಗೆ ಕಷ್ಟ ಇರ್ತದಂತ ತಿಳ್ಕೊಂಡು ಇವ ಬಾವಿದಾರಿ ಬಿಟ್ಟ. ಭಾದ್ರಪದ ಮಾಸ ಬಂದಿತ್ತು, ಗಣೇಶನ ಹಬ್ಬ ಬಂದಿತ್ತು, ಗಣಪತಿ ಕೂಡಿಸಿದ್ರು. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಗಣಪತಿಗೆ ಕೇಳಿದ. ಏನು ಕೇಳಿದ? ವಿಘ್ನೇಶ್ವರ, ವಿಘ್ನ ನಿವಾರಕ, ನನ್ನ ಜೀವನದೊಳಗೆ ಹೇಳಲಾರದಷ್ಟು ಕಷ್ಟ ಬಂದಾವು, ದುಃಖಗಳು ಬಂದಾವು. ಇನ್ನು ನನಗೆ ಬದುಕಾಗೋದಿಲ್ಲ ಅಂತ ತಿಳ್ಕೊಂಡು ನನಗೆ ಭಾವ ಬಂದದ. ಅದಕ್ಕೆ ಎಲ್ಲ ಕಷ್ಟಗಳನ್ನು ನೀ ಪರಿಹಾರ ಮಾಡಿದ್ರೆ ಇನ್ನೊಂದಿಷ್ಟು ದಿವಸ ಈ ಜಗತ್ತಿನೊಳಗೆ ಆನಂದವಾಗಿ ಬದುಕಬೇಕಂತ ಇಚ್ಛಾದ. ಅದಕ್ಕೆ ನೀ ಏನು ಮಾಡು, ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಬೇಡ್ಕೊಂಡ. ಆವಾಗ ಗಣಪತಿ ಅಂದ, ನೋಡಪ್ಪ, ಜೀವನ ಅಂದ್ರೆ ಕಷ್ಟ ಬರೋದ. ನಿನಗಷ್ಟ ಕಷ್ಟ ಐತಿ ಅಂತ ತಿಳ್ಕೋಬೇಡ. ನಿನಕ್ಕಿಂತ ಹೆಚ್ಚು ನನಗೆ ಭಾಳ ಕಷ್ಟ ಐತಿ, ನನಗೂ ಭಾಳ ದುಃಖ ಐತಿ. ಬರೀ ಎಲ್ಲರೂ ಬರ್ತೀರಪ್ಪ, ಬರೀ ನನಗೆ ಹೇಳ್ಕೋತೀರಿ, ಮತ್ತು ನಾ ಯಾರಿಗೆ ಹೇಳಲಿ ಅಂದ ಗಣಪತಿ. ಇವನಿಗೆ ಆಶ್ಚರ್ಯ ಆಯ್ತು. ನಿಂದೇನದ ಅಂಥದ್ದು ಕಷ್ಟ ಅಂತ ಇವ ಕೇಳಿದ. ಆವಾಗ ಗಣಪತಿ ತನ್ನ ಕಷ್ಟ ಹೇಳಿಕೊಂಡ ದುಃಖವನ್ನು. ನೋಡು, ಈಗ ಗಣಪತಿ ಚೌತಿ ಬಂದಾಗ ಏನು ಮಾಡ್ತಾರ, ನನ್ನ ಮಸ್ತಾಗಿ ಭಕ್ತಿ ಶ್ರದ್ಧೆಯಿಂದ ತಗೊಂಡು ಬಂದು ಕೂಡಿಸ್ತಾರೆ. ಕೂಡಿಸಿ ಏನು ಮಾಡ್ತಾರ, ಕಾಯಿ ಕರ್ಪೂರ ಬೆಳಗುತ್ತಾರ. ಆ ಬಳಿಕ ಮೋದಕ, ಕರ್ಚಿಕಾಯಿ ಎಲ್ಲವುಗಳನ್ನು ನೈವೇದ್ಯ ಹಿಡಿತಾರ, ಅಕ್ಷತ ಹಾಕ್ತಾರ, ಮಂಗಳಾರತಿ ಮಾಡ್ತಾರ. ಇವರೆಲ್ಲ ಮಾಡೋದು ನೋಡಿ ನನಗನ್ನಿಸ್ತದ, ಕಾಯಂ ಹಿಂಗೆ ಮಾಡ್ತಾರೋ ಏನಂತ ನಾ ತಿಳ್ಕೊಂಡಿರ್ತೀನಿ. ಮಾಡ್ತಾರ. ಎಷ್ಟು ದಿವಸ ಮಾಡ್ತಾರ? 4 ದಿವಸ ಮಾಡ್ತಾರೆ. 5ನೇ ದಿವಸಕ್ಕೆ ಅಂದಿವ, 5ನೇ ದಿವಸಕ್ಕೆ ಗೊತ್ತಿಲ್ಲ ನಿನಗಂದ ಗಣಪತಿ. 5ನೇ ದಿವಸಕ್ಕೆ ಎಷ್ಟು ಚಲೋ ಹೊತ್ಕೊಂಡು ಬಂದಿರ್ತಾರಲ್ಲ, ಅಷ್ಟ ಚಲೋ ಹೊತ್ಕೊಂಡು ಹೋಗಿ ಟ್ಯಾಕ್ಟರ್ದಾಗ ಕೂಡಿಸ್ತಾರೆ. ಕೂಡಿಸಿ ಮುಂದೊಂದು DJ ಹಚ್ಚಿರ್ತಾರೆ, ಅದರ ಮುಂದೆ ಕುಣಿತಿರ್ತಾರ ಅಂದ ಗಣಪತಿ. ಇವ ಅಂದ, ಕುಣಿದ್ರೆ ಭಾಳ ಚಲೋ ಆತಲ್ಲ, ನೋಡಿ ಸಂತೋಷ ಪಡ್ಬೇಕು ಅಂದ. ಯಾರಿಗೆ? ಗಣಪತಿಗೆ. ಗಣಪತಿ ಅಂದ, ಎಲ್ಲಿ ಸಂತೋಷ, ಹಂಗೆ ಕುಣಿಬೇಕಂತ ಕುಣಿತಿರೋದಿಲ್ಲ, ಅವರು ಸ್ವಲ್ಪ ತಗೊಂಡು ಕುಣಿತಿರ್ತಾರೆ. ಹೀಗಾಗಿ ಅವರು ಯಾವಾಗ ತಗೊಂಡು ಕುಣಿತಿರ್ತಾರಲ್ಲ ಆವಾಗ ನನಗೆ ತಾಪ ಹೆಚ್ಚಕ್ಕಿರ್ತದ, ನನಗೆ ಭಾಳ ದುಃಖ ಅನ್ನಿಸ್ತಿರ್ತದ ಅಂದ.
ಕುಣಿಯೋದು ನೋಡಿದ್ರೆ, ಹಾಡೋದು ನೋಡಿದ್ರೆ, ಹಾಡ ಕೇಳಿ ಕುಣಿಯೋರು ನೋಡಿ ಆನಂದ ಪಡ್ಬೇಕಪ್ಪ ಗಣಪತಿ. ಹೆಂಗೆ ನೀನು ದುಃಖ ಮಾಡಿಕೊಂಡ್ರೆ ಹೆಂಗೆ, ಹೆಂಗೆ ನೀನು ತಾಪ ಮಾಡಿಕೊಂಡ್ರೆ ಹೆಂಗೆ ಅಂತ ಗಣಪತಿಗೆ ಕೇಳಿದ. ಹೌದು, ನಿನ್ನ ಮಾತು ನಿಜ ಅದ. ಆದ್ರೆ ಹಂಗೆ ಕುಣಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಸ್ವಲ್ಪ ತಗೊಂಡು ಕುಣಿದಿರ್ತಾರಲ್ಲ, ನಶೆದಾಗ ನನ್ನ ನೀರಿದ್ದ ಬಾವ್ಯಾಗ ಹೋಗಿತ್ತಾರೋ ಏನೋ ಇರಲಾರ್ದ ಬಾವ್ಯಾಗ ಹೋಗಿತ್ತಾರೋ ಅಂತ ದುಃಖ ಆಗ್ತಿರ್ತೈತಿ. ಮತ್ತು ನಾ ಯಾರಿಗೆ ಹೇಳಿ ದುಃಖನ? ಕುಣಿತಿರ್ತಾರಲ್ಲ ಅವ್ರಿಗೆ ಹೇಳಬೇಕಿಲ್ಲ ಅಂದಿವ. ಅವರು ಕುಣಿಯೋರು ಕೇಳೋ ಪರಿಸ್ಥಿತಿಯಾಗಿರ್ತಾರೆ. ನಾವಾಗ ಎಷ್ಟೋ ಮಂದಿ ಗಣಪತಿನೂ ಒಗದಿಲ್ಲ, ಸುತ್ತಮುತ್ತ ಇದ್ದವ್ರನ್ನ ಸಹಿತ ಒಗದು ಬಂದಾರ ನಶೆದಾಗ. ಏನು ಗಣಪತಿ ದೂರಿನ ಮಾತು. ಅದಕ್ಕೆ ಈ ದುಃಖ ನಂದ್ಯಾರ ಕೇಳೋರದಾರ ಅಂದ ಗಣಪತಿ. ಅಷ್ಟ ಅಲ್ಲ, ಮುಂದುವರೆದು ಹೇಳಿದ, ನಿನ್ನ ಒಮ್ಮೆರ ಹಿಂಗೆ ಒಗದಾರನ ಅಂದ. ಯಾರು? ಗಣಪತಿ ಇವನಿಗೆ. ಒಮ್ಮೆ ಯಾರೂ ಕೈ ಹೆಚ್ಚಿಲ್ಲ ಅಂದಿವ. ಮತ್ತು ನಿಂದು ಚಲೋ ಏನೋ ನಂದು ಚಲೋ ಅಂದ. ನಿನಕ್ಕಿಂತ ನಂದ ಪಾಡ ಐತಿ ಅಂದಿವ. ಆ ದೇವರು ಬಿಟ್ಟ, ಸತ್ಯ ಗೊತ್ತಾಯಿತು, ಬಿಟ್ಟ. ಅಂದ್ರೆ ಗಣಪತಿಗೂ ಕಷ್ಟದ ಅನ್ನುವಂಥ ಸತ್ಯ ಗೊತ್ತಾಯಿತು. ಮುಂದೆ ಎಲ್ಲಿಗೆ ಬಂದ? ಹನುಮತ್ತೇವ್ರ ಗುಡಿಗೆ ಬಂದ. ನೋಡೋಣ, ಒಂದೇ ದೇವ್ರ ಮ್ಯಾಲ ನೀಗುದಿಲ್ಲ ನಮಗೆ. ರಗಡು 33 ಕೋಟಿ ದೇವ್ರದವು ಭಾರತ ದೇಶದೊಳಗೆ. ಮತ್ತು ವಿಚಿತ್ರ ಏನಂದ್ರೆ, ಒಂದು ದೇವರು ನಂಬಿದ್ರೆ ಕೈ ಹಿಡಿತದ. ಮೊದಲು ಒಂದಿಷ್ಟು ದಿವಸ ಒಂದು ದೇವ್ರಿಗೆ ಹೋಗೋದು, ಏನೂ ಆಗಲಿಲ್ಲ ಅಂದರೆ ಈ ದೇವ್ರಂತೆಗೆ ಏನೂ ಶಕ್ತಿ ಇಲ್ಲ. ಮತ್ತೊಂದು ಹಿಂಗಾಗಿ 33 ಕೋಟಿಗೆ ಅವು ದೇವ್ರು. ಇವ ಏನು ಮಾಡಿದ? ಹನುಮಂತೇವ್ರ ಗುಡಿಗೆ ಬಂದ. ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ 5 ಸುತ್ತು ಪ್ರದಕ್ಷಿಣ ಹಾಕಿ, ಶನಿ ಮಹಾತ್ಮನೇ, ಆಂಜನೇಯ ಸ್ವಾಮಿಯೇ, ನನಗೆ ಭಾಳ ಕಷ್ಟಗಳು ಬಂದಾವು ಜೀವನದೊಳಗೆ, ಅವುಗಳನ್ನು ಪರಿಹಾರ ಮಾಡಿ ಸುಖವನ್ನು ಕರುಣಿಸು ಅಂತ ಬೇಡಿಕೊಂಡ. ಹನುಮಂತೇವ್ರಂದ, ಮಾರಾಯ, ಶನಿವಾರಕ್ಕೊಮ್ಮೆ 2 ಹತ್ತಿ ಕಟ್ಟಿಗೆ ಅಂತ ಉದನ ಕಡ್ಡಿ ತೊಗೊಂಡು ಬರ್ತೀರಿ, ಒಂದಿಟ್ಟು ದೀಪ ಹೊತ್ತಿಸ್ತೀರಿ, ನನಗೆ ಅಂಥ ಕಷ್ಟ ಬಂದೈತಿ, ಇಂಥ ಕಷ್ಟ ಬಂದೈತಿ ಅಂತ ಬೇಡ್ಕೋತೀರಪ್ಪ. ನನ್ನ ಕಷ್ಟ ಒಮ್ಮೆರ ಯಾರು ಕೇಳಿರಿನ? ಇವ ಅಂದ, ಅಂಥದ್ದೇನು ಬಂದೈತಿ ನಿನಗೆ ಕಷ್ಟ ಅಂದ. ಹನುಮಂತೇವ್ರಂದ, ನನ್ನಷ್ಟು ಕಷ್ಟ ಜೀವನದೊಳಗೆ ಯಾರಿಗೂ ಬಂದಿಲ್ಲ ಅಂದ ಹನುಮಂತೇವ್ರು. ಅದು ಹೆಂಗೆ ಅಂದ. ನೋಡು, ಈಗ ರಾಮಾಯಣ ಆಗಿ 1000 ವರ್ಷ ಗತಿಸಿ ಹೋಗ್ಯಾವು. 1000 ವರ್ಷದ ಆಚೆ ರಾಮಾಯಣ ನಡೆದೈತಿ. ರಾಮಾಯಣದ ಕಾಲದೊಳಗೆ ನನಗೆ ಸಂಜೀವಿನಿ ಬೇರು ತಗೊಂಡ ಬಾ ಅಂತ ಹೇಳಿದ್ರು. ಅದನ್ನು ಹುಡುಕಾಕಂತ ದೊಡ್ಡ ಪರ್ವತಕ್ಕೆ ಹೋಗಿದ್ದೆ. ಆ ಪರ್ವತದೊಳಗೆ 1000 ಸಸ್ಯ ರಾಶಿಗಳು ತುಂಬಿದ್ದುವು, ಬೆಳೆದು ನಿಂತಿದ್ದುವು. ಆ 1000 ಸಸ್ಯ ರಾಶಿಯೊಳಗೆ ಇದ ಸಂಜೀವಿನಿ ಸಸ್ಯ ಬೇರು ಅನ್ನೋದು ನನಗೆ ಗೊತ್ತಾಗಲಾರದಕ್ಕೆ ತಲೆ ಕೆಟ್ಟು ಗುಡ್ಡನ ಹೊತ್ಕೊಂಡು ಬಂದೀನಿ ಪರ್ವತವನ್ನು. ಎಂದು ಹೊತ್ತೀನಿ ಒಬ್ಬರ ಇಳಿಸಿರಿನ? ಏನು ಹೊತ್ತಾನ ಎಲ್ಲರೂ ಬೇಡಕ್ಕೆ ಹೋಗ್ತೀವಿ ಹೊರತು, ಎಷ್ಟು ದಿವಸ ಆಯ್ತು ನಮ್ಮೂರಾಗ ಹೊತ್ಕೊಂಡು ನಿಂತು ಹನುಮಂತೇವ್ರ ಗುಡ್ಡನ ಇಳಿಸ್ಬೇಕು ಅನ್ನೋದು ಒಬ್ಬರ ತಲೆಯಾಗಾರ ಬಂದದನು. ಹನುಮಂತೇವ್ರಂದ, ಇಂಥದ್ದೊಂದು ದೊಡ್ಡ ಪರ್ವತ ಹೊತ್ಕೊಂಡು ನಿಂತೀನಪ್ಪ, ಬರ್ತೀರಿ, ಬೇಡ್ಕೋತೀರಿ, ಹೋಗ್ತೀರಿ, ಒಬ್ಬರ ಇಳುವಬೇಕನ್ನುವಂಥ ಪ್ರಯತ್ನ ಮಾಡಿರಿ. ನೋಡಿಲ್ಲಿ ಹೆಂಗೆ ಹೊತ್ಕೊಂಡು ನಿಂತೀನಿ. ಹಂಗೆ ನಿನ್ನ ಮನ್ಯಾಗ ಏನಾರ ಹೆಂಡತಿ ಒಮ್ಮೆರ ಇಂಥದ್ದು ಹೊರಿಸಿ ನಿಲ್ಲಿಸ್ಯಾಳ ನಿನಗಂದ ಹನುಮಂತೇವ್ರು. ಇಲ್ಲ ಅಂದಿವ. ಮತ್ತು ಇಲ್ಲ ಅಂದ್ರೆ ನಿಂದು ಚಲೋ ಏನೋ ನಂದು ಚಲೋ ಅಂದ. ನಿನಕ್ಕಿಂತ ನಂದ ಭಾಳ ಚಲೋ ಐತೆ ಅಂತ ಹೋದ. ಮುಂದೆ ಎಲ್ಲಿಗೆ ಬಂದ? ಪರಮೇಶ್ವರನ ಬಳಿಗೆ ಬಂದ. ಅಲ್ಲಿ ಬಂದು ಪರಮೇಶ್ವರನಿಗೆ ಕೇಳಿದ, ನೋಡು ಪರಮೇಶ್ವರ, ನನ್ನ ಜೀವನದೊಳಗೆ ಭಾಳ ದುಃಖ ದುಮ್ಮಾನಗಳು ಬಂದಾವು. ಅದಕ್ಕೆ ನನಗೆ ಬದುಕಬೇಕನ್ನುವಂಥ ಇಚ್ಛೆ ಇಲ್ಲ, ಸಾಯ್ಬೇಕಂತ ಹೊರಟ ಮನುಷ್ಯ ನಾನು. ಕೊನೆಗೆ ನಿನ್ನ ಬಳಿ ಬಂದೀನಿ, ಅದಕ್ಕೆ ಎಲ್ಲ ದುಃಖವನ್ನು ಪರಿಹಾರ ಮಾಡು, ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕರುಣಿಸು ಅಂತ ಬೇಡಿಕೊಂಡ. ಆವಾಗ ಪರಮೇಶ್ವರ ಅಂದ, ಲಗ್ನಗೆ ತಿನ್ನಿಂದಂದ. ಆಗೈತಿ, ಅದರ
ಎಲ್ಲ ದುಃಖ ದುಮ್ಮಾನಗಳನ್ನು ತಾಳಕ್ಕಾಗಲಾರ್ದನ ನಿನ್ನ ಬಳಿ ಬಂದಿನಿ ಅಂದ. ಆವಾಗ ಪರಮೇಶ್ವರ ಅಂತಾನ, ಅಲ್ಲೋ ಒಂದು ಲಗ್ನ ಆದಿದಕ್ಕನ ಇಷ್ಟು ಕಷ್ಟ ಐತಿ ಅಂತ ಬಂದಿದ್ದಿ, ಮತ್ತು ನಾ ಇಬ್ಬರನ್ನ ಮಾಡ್ಕೊಂಡಿನಲ್ಲೋ, ನನಗೆಷ್ಟು ಇರಬೇಡ ಕಷ್ಟ ಅಂದ. ಯಾರು? ಪರಮೇಶ್ವರ. ಬರೀ ಹೇಳಲೆಲ್ಲ ನೋಡ್ಯಾರ ನೋಡು, ನನ್ನ ಒಮ್ಮೆ ದಿಟ್ಟಿಸಿ ನೋಡಂದ. ನೋಡಿದೀವ, ಆಶ್ಚರ್ಯ ಆಯ್ತು. ಯಾಕೆ? ತಲೆ ಮ್ಯಾಲ ಒಬ್ಬರು ಕೂತಾರ, ತೊಡಿ ಮ್ಯಾಲ ಮತ್ತೊಬ್ಬರು ಕೂತಾರ. ಯಾರ್ಯಾರು? ತಲೆ ಮ್ಯಾಲ ಯಾರದಾರ? ಗಂಗಾ. ತೊಡಿ ಮ್ಯಾಲ ಪಾರ್ವತಿ ದೇವಿ, ತಲೆ ಮ್ಯಾಲ ಗಂಗಾದೇವಿ. ಇಬ್ಬರು ಕೂತಾರ, ಇಬ್ಬರನ್ನ ಹೊತ್ಕೊಂಡು ಕೂತೀನಿ, ಮತ್ತು ಎಷ್ಟು ಕಷ್ಟ ಆಗಿರಬೇಡ ನನಗಂತ ಪರಮೇಶ್ವರ ಅಂದ. ಇವ ಸುಮ್ಮಿರ್ಬೇಕಿಲ್ಲ, ಅದರೊಳಗೇನೋ ದೊಡ್ಡ ಮಹಾ ಐತಿ, ಇಳಿ ಅಂತ ಹೇಳೋರಿಗೆ ಅಂದ. ಪರಮೇಶ್ವರ ಅಂದ, ಇಟ್ಟು ಗೊತ್ತಿಲ್ಲ ನನಗೆ, ಎಂದ ಏರಿ ಕೂತಾರ ಅಂದಿನಿಂದ ಹೇಳಾಕತ್ತೀನಿ, ಇಳೀರಿ ಇಳೀರಿ, ಭಾಳ ವಜ್ಜಾಗಿರಿ, ಭಾಳ ಭಾರಾಗಕತ್ತೀರಿ, ನಾ ಹೆಂಗೆ ತಡ್ಕೊಲಿ ಅಂತ ಹೇಳಾಕತ್ತೀನಿ. ಆದ್ರೆ ಮ್ಯಾಲಿನವ್ರಿಗೆ ಹೇಳಿದ್ರೆ ಮ್ಯಾಲಿನವ್ರು ಅಂತಾರಂತ ಗಂಗಾದೇವಿಯವರು, ಏನು? ಮೊದಲು ಕೂತಾಕಿ ಪಾರ್ವತಿ, ಮೊದಲ ಪಾರ್ವತಿ ಇಳಿಸು, ಆ ಬಳಿಕ ನಾ ಇಳಿತೀನಿ, ಅಲ್ಲಿ ತನಕ ನನ್ನ ಗೊಡವಿಗೆ ನೀ ಬರಂಗಿಲ್ಲ ಅಂತ ಸ್ಟ್ರೈಕ್ ಮಾಡ್ಯಾರ ಅವರು. ಯಾರು? ಮ್ಯಾಲಿದ್ದವರು. ಇವ ಅಂದ, ಮತ್ತು ಕೆಳಗಿನವ್ರು ಇಳಿಸಿಬಿಡೋದು ಅನ್ನೋದು ಸರಳ ಐತಿ. ಇಳಿಬೇಕಲ್ಲ ಅವರು. ಏರ್ಯಾರಂದ್ರೆ ಇಳಿಸೋದು ನಮ್ಮ ಕೈಯಾಗಿರೋದಿಲ್ಲ, ಅವ್ರಿಗೆ ತಿಳಿದು ಅವರ ಇಳಿಬೇಕು. ಆವಾಗ ಪರಮೇಶ್ವರ ಅಂದಂತ, ನೋಡು ನೀನರ ಒಂದಿಷ್ಟು ದೊಡ್ಡ ಮನಸ್ಸು ಮಾಡಿ ಇಳಿದು ಬಿಡು ಅಂದಂತ. ಯಾರಿಗೆ? ಪಾರ್ವತಿಗೆ. ಪಾರ್ವತಿ ಅಂದಳಂತ, ಮೊದಲು ಏರಿದಾಕಿ ನಾನಲ್ಲ, ಮೊದಲು ಏರಿದಾಕಿ ಗಂಗಾದೇವಿ ಅದಳ, ಆಕಿನ ಮೊದಲು ಇಳಿಸು, ಆ ಬಳಿಕ ನನಗೆ ಹೇಳು, ಅಲ್ಲಿ ತನಕ ಗಪ್ಪಗಾರ ನಿನ್ನಷ್ಟಕ್ಕೆ ನೀ ಇರಬೇಕು, ನಮ್ಮಷ್ಟಕ್ಕೆ ನಾವು ಆರಾಮ್ ಕೂಡ್ತೀವಿ ಅಂತ ಕೆಳಗಿನವರು. ಮ್ಯಾಲಿನವ್ರಿಗೆ ಇಳಿ ಅಂದ್ರೆ ಕೆಳಗಿನವ್ರಿಗೆ ಇಳಿಲಿ ಅಂತಾರ, ಕೆಳಗಿನವ್ರಿಗೆ ಇಳಿರಿ ಅಂದ್ರೆ ಮ್ಯಾಲಿನವ್ರಿಗೆ ಇಳಿಲಿ ಅಂತಾರ. ಮತ್ತು ಇನ್ನೂ ತನಕ ಕೆಳಗಿನವ್ರನ್ನೂ ಇಳಿಯಾಕ ತಯಾರಿಲ್ಲ, ಮ್ಯಾಲಿನವ್ರನ್ನೂ ಇಳಿಯಾಕ ತಯಾರಿಲ್ಲ, ಇಬ್ಬರನ್ನೂ ಹೊತ್ಕೊಂಡು ಕೂತೀನಪ್ಪ. ಒಮ್ಮೆರ ನೀನು ನಿಮ್ಮ ಮನೆಯವ್ರನ್ನ ಹಿಂಗೆ ಹೊತ್ಕೊಂಡು ಕುಂತಿದ್ದೀನ ಅಂದ. ಯಾರು? ಪರಮೇಶ್ವರ. ಆವಾಗ ಇವ ಅಂದ, ಎಲ್ಲಿ ಹೊರದಪ್ಪ? ಹೊರಕ್ಕಾಗಲಾರ್ದಕ್ಕೆ ಅಲ್ಲೇ ಮನ್ಯಾಗ ಬಿಟ್ಟು ಬಂದೀನಿ. ಈಗ ಗೊತ್ತಾತು ನನಗೆ, ದೇವಾನು ದೇವತೆಗಳಿಗೂ ಸಹಿತ ಕಷ್ಟದ ಒಂದು ಬಳಿಕ ಅವುಗಳ ಕೂಡ ಬದುಕುವುದು ಕಲಿಬೇಕು. ಆದ್ರೆ ಭಯಪಟ್ಟು ಸಾಯುವಂಥ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಸತ್ಯ ನನಗೆ ಗೊತ್ತಾತು. ಇನ್ನು ನಾನು ಸಾಯುವುದಿಲ್ಲ, ಇನ್ನು ಮುಂದೆ ನಾನು ಎಲ್ಲ ಕಷ್ಟಗಳನ್ನು ಎದುರಿಸಿ ಸುಖದ ಜೀವನ ಮಾಡ್ತೀನಿ ಅನ್ನುವಂಥ ಸತ್ಯವನ್ನು ಕಂಡುಕೊಂಡ. ಹಾಗೆ ಮತ್ತು ದೇವರಿಗೆ ಬಿಟ್ಟಿಲ್ಲ ಅಂದ್ರೆ ಮತ್ತು ನಮ್ಮನ್ನು ಬಿಡ್ತಾವೇನು ಕಷ್ಟಗಳು ಬರುವುದೇ. ಅದರ ಕೂಡ ಬದುಕುವುದು ಕಲಿಬೇಕು. ಅದರ ಕೂಡ ಬದುಕುವುದನ್ನು ಯಾವುದು ಕಲಿಸ್ತದಂದ್ರೆ ಈ ಆಧ್ಯಾತ್ಮ ಕಲಿಸ್ತದೆ. ಇದನ್ನು ಬಿಟ್ಟು ಮತ್ತೊಂದು ಎಲ್ಲಿ ಕಲಿಸೋದಿಲ್ಲ. ಎಲ್ಲರ ನಿಮಗೆ ಧೈರ್ಯ ಹೇಳುವಂಥ ಕ್ಲಾಸ್ ಅದಾವನು. ಎಂಜಿನಿಯರ್ ಆಗಬೇಕಾದ್ರೆ ಕ್ಲಾಸ್ ಅದಾವು, ಡಾಕ್ಟರ್ ಆಗಬೇಕಾದ್ರೆ ಅದಾವು, IAS KS ಕೋಚಿಂಗ್ ಕ್ಲಾಸ್ ಅದಾವು. ಎಲ್ಲರ ಧೈರ್ಯ ಕಲಿಸ್ತಾರ ಅನ್ನುವಂಥ ಕ್ಲಾಸ್ ಅದಾವನು. ಕೆಲವು ಅವು ಗುಳಿಗೆ ಸಹಿತ ಬಂದವು. ಈಗ ಏನು ಧೈರ್ಯದ ಗುಳಿಗೆ ಬಂದವು ಮೆಡಿಕಲ್ ಶಾಪ್ನ್ಯಾಗ. ಆದ್ರೆ ಅವು ಎಲ್ಲಿತನ ಶಕ್ತಿ ಸಾಮರ್ಥ್ಯ ಇರೋತನ ಧೈರ್ಯ ಬಂದಂಗೆ ಆಗತ್ತ. ತಿಳಿಲಿಲ್ಲನ ಟಾನಿಕ್ ಅಂತ ಬಂದವು, ಅವನು ತೊಗೊಂಡಾಗ ಧೈರ್ಯ ಬಂದಂಗೆ ಆಗತ್ತ. ಆ ಬಳಿಕ ಅದ್ರದ್ದು ಇಳಿತಂದ್ರೆ ಇವಂದು ಧೈರ್ಯ ಇಳೀತು. ಹೇಳೋ ಉದ್ದೇಶ ಒಳಗೆ ಬರ್ಬೇಕದು. ಎದೆಯೊಳಗೆ ಭೂಮಿಯೊಳಗೆ ಜಲ ಹೆಂಗೆ ಹುಟ್ಟುತ್ತದ, ಹೂವಿನೊಳಗೆ ಸುವಾಸನೆ ಹೆಂಗೆ ಹುಟ್ಟುತ್ತದೆ, ನಮ್ಮ ಎದೆಯೊಳಗೆ ಎಲ್ಲ ದುಃಖ ದುಮ್ಮಾನವನ್ನು ಕಷ್ಟ ನಷ್ಟಗಳನ್ನು ಎದುರಿಸಿ ಬದುಕಬೇಕನ್ನುವಂಥ ಛಲ ಆತ್ಮಸ್ಥೈರ್ಯ ನಮ್ಮೊಳಗೆ ಬರ್ಬೇಕದು.